ಇಡೀ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹಕ್ಕೊತ್ತಾಯನ ಮಾಡ್ತಾ ಇಡೀ ರಾಜ್ಯದಲ್ಲೇ ಒಂದು ಏನು ಪಾದಯಾತ್ರೆಗಳ ಮೂಲಕ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದೆ. ಆದರೆ ಎಡ ಹಾಗೂ ಬಲ ಅಂತ ನಾವೇನು ಹೇಳ್ತೀವಿ, ಅವರು ಕೂಡ ಈ ಒಂದು ಏನು ಸರ್ಕಾರ ಪರ್ಸೆಂಟೇಜನ್ನು ಮಾಡಿದೆ ಆ ಒಂದು ಪರ್ಸೆಂಟೇಜ್ ನಮಗೆ ಸಮಾಧಾನ ತಂದಿಲ್ಲ, ಹಾಗಾಗಿ ನಾವು ಈ ಒಂದು ಇಂಪ್ಲಿಮೆಂಟ್ ಆಗೋದಕ್ಕೆ ಬಿಡೋದಿಲ್ಲ, ಕೋರ್ಟ್ನಲ್ಲೂ ಸಹ ಈ ಒಂದು ಸರ್ಕಾರದ ಆದೇಶಗಳು ಇರೋದ್ರಿಂದ ಇದನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೃಹತ್ ರ್ಯಾಲಿಯನ್ನು ಒಂದು ಛಲವಾದಿ ಸಮುದಾಯ ಏನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದೆ. ಆ ಒಂದು ವಿಚಾರವಾಗಿ ಸಾಕಷ್ಟು ಜನ ಮುಖಂಡರು ಇಲ್ಲಿ ಸೇರಿದ್ದಾರೆ. ಅವ್ರನ್ನ ಒಬ್ಬೊಬ್ಬರನ್ನೇ ಮಾತಾಡ್ಸ್ತಾ ಹೋಗೋಣ, ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಈಗ ಸಾಕಷ್ಟು ಹೋರಾಟಗಳು ಒಳ ಮೀಸಲಾತಿಯ ಒಂದು ವಿಚಾರದಲ್ಲಿ ನಡೀತಾ ಇದೆ. ಯಾಕಂತಂದರೆ ಮಾದಿಗ ಸಮುದಾಯ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು, ನಮ್ಮ ಸಮುದಾಯಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಅನ್ಯಾಯ ಆಗ್ತಾ ಇದೆ. ನಮ್ಮ ಒಂದು ಕೋಮಿನ ಏನು ಯುವ ಪೀಳಿಗೆ ಇದೆ ಅದು ಕೆಲಸ ಕಾರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಿದ್ಯಾವಂತರಿದ್ದಾರೆ, ಅವರಿಗೆ ವಿದ್ಯೆಗೆ ತಕ್ಕಂಥ ಒಂದು ಕೆಲಸಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನು ಸರ್ಕಾರದ ಮೇಲೆ ಮಾಡ್ತಾ ಒಳ ಮೀಸಲಾತಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ. ಈ ವಿಚಾರದಲ್ಲಿ ತಾವು ಸಹ ಛಲವಾದಿ ಸಂಘ ಸಮುದಾಯದವರು ಇವತ್ತು ಒಳ ಮೀಸಲಾತಿಯ ಒಂದು ಏನು ಮೀಸಲಾತಿ ಅನ್ನೋದು ಪರ್ಸೆಂಟೇಜ್ ಇದೆ ಅದು ನಮಗೂ ಸಹ ಸರಿಪಾಲು ಸಿಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಇವತ್ತು ಫ್ರೀಡಂ ಪಾರ್ಕ್ಗೆ ಹೊರಟಿರುವಂಥದ್ದು. ಏನು ಹೇಳಕ್ಕೆ ಬಯಸ್ತೀರಾ ಸರ್? ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ನಾಗಮೋಹನ್ ದಾಸ್ ವರದಿ ಏನಿದೆ, ಈ ವರದಿ ಅವೈಜ್ಞಾನಿಕ. ರಾಜ್ಯ ಸರ್ಕಾರ ಏನು ಮಾಡಿದೆ, ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಸದಾಶಿವ ಆಯೋಗದ ವರದಿ ಅದು ಕೂಡ ಅವೈಜ್ಞಾನಿಕ. ಬಲಗೈ ಸಮುದಾಯ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಮಾಡಿದಂಥ ಸರ್ವೆನಲ್ಲಿ ಈ ನಾಗಮೋಹನ್ ದಾಸ್ ವರದಿ ಏನು ಮಾಡೋರು, ನಿವೃತ್ತ ಜಸ್ಟಿಸ್ ಅವರು ನಮ್ಮ ಸಮುದಾಯವನ್ನು ಅನೇಕ ಬಾರಿ ವಿಂಗಡಿಸಿ ನಾವೇ ವಲಯ, ಛಲವಾದಿ, ಬಲಗೈ ಮತ್ತು ಆದಿ ಕರ್ನಾಟಕ, ಮಹರ್ ಅನ್ನೋ ಎಲ್ಲ ಜಾತಿಗಳು ನಾವೇ ಅದನ್ನು ಬೇರ್ಪಡಿಸಿ ಬೇರೆ ಬೇರೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಪ್ರವರ್ಗ 1, ಪ್ರವರ್ಗ 2, 3 ಈ ಥರದಲ್ಲಿ ವಿಂಗಡಿಸಿ ಮಾದಿಗರ ಸಮುದಾಯವನ್ನು ಪ್ರವರ್ಗ 1ಕ್ಕೆ ಸೇರಿಸಿ ನಮ್ಮ ಬಲಗೈ ಸಮುದಾಯವನ್ನು ಪ್ರವರ್ಗ 9ಕ್ಕೆ ಸೇರಿಸಿ ನಾಗಮೋಹನ್ ದಾಸ್ ವರದಿಯಿಂದ ನಮ್ಮ ರಾಜ್ಯಕ್ಕೆ ಜನತೆಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಏನಿವತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದೆ, ಈ ಅನ್ಯಾಯವನ್ನು ಸರಿಪಡಿಸ್ತಿಲ್ಲ ಅಂತಂದರೆ ನಮ್ಮ ಸಮುದಾಯ ಬಹುಶಃ ಹಿಂದಿಂದನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಾವು ಸಮುದಾಯ ಸಂಪೂರ್ಣವಾಗಿ ನಿಮ್ಮನ್ನೇ ಬೆಂಬಲಿಸ್ಕೊಂಡು ಬಂದಿರುವಂಥ ಜನ ನಾವು. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ರಾಜ್ಯದಲ್ಲಿ ತಕ್ಷಣ ನೀವೇ ಸರ್ಕಾರ ಪತನಗೊಳ್ತದೆ. ಈ ಸಮುದಾಯಕ್ಕೆ ಅನ್ಯಾಯ ಆಗುವಂಥದ್ದನ್ನು ನಮ್ಮ ಜನ ಕರ್ನಾಟಕ ರಾಜ್ಯದಲ್ಲಿ ಬಿಡೋದಿಲ್ಲ. ಇವತ್ತು ಹಳ್ಳಿನಲ್ಲಿ ಕಿಚ್ಚಿದೆ. ಯಾವುದೇ ಹಳ್ಳಿನಲ್ಲಿ ಇವತ್ತು ಯಾರೇ ರಾಜಕಾರಣಿಗಳು ಬಸ್ಸನ್ನು ಕೊಟ್ಟಿಲ್ಲ. ಇವತ್ತು ಎಲ್ಲ ವಾಲಂಟಿಯರ್ಸಾಗಿ ಯುವಕ ಮಿತ್ರರು ಎಲ್ಲ ಸಮುದಾಯ ನಾವೇ ವಾಲಂಟಿಯರ್ಸಾಗಿ ಹಾಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕಿಚ್ಚನ್ನು ಬೆಂಗಳೂರಿನಲ್ಲಿ ನೋಡಿದ್ರೆ ಆ ಸಮುದಾಯ ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಕಿಚ್ಚನ್ನು ಹಚ್ಚಿದೆ ಅಂತ ಗೊತ್ತಾಗುತ್ತೆ. ಈ ಕೂಡಲೇ ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಮತ್ತೊಂದು ಬಾರಿ ಈಗ 26ಕ್ಕೆ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡ್ಲಿಕ್ಕೆ ಹೊರಟಿದೆ. ಅವಾಗ ಯಾವ ಸಮುದಾಯ ಎಷ್ಟಿದೆ ಅನ್ನೋದನ್ನ ರಾಜ್ಯದ ಜನತೆ ಗೊತ್ತಾಗುತ್ತೆ. ಸರ್ ಈಗ ನಾನು ಹೇಳೋದು, ನಾಗಮೋಹನ್ ದಾಸ್ ಹಾಗೂ ಏನು ಇದು ವರದಿ ಅಂತ ಹೇಳ್ತಾ ಇದ್ದಾರೆ, ಇದನ್ನ ತಾವು ವಿರೋಧಿಸ್ತಾ ಇದ್ದೀರಾ? ಇದು ಸಹ ಜನಗಣತಿಯನ್ನು ಮಾಡಿ ಅಂಕಿಅಂಶಗಳ ಪ್ರಕಾರನೇ ಒಂದು ಇದನ್ನು ವರದಿಯನ್ನು ಕೊಟ್ಟಿರುವಂಥದ್ದು. ನೀವೀಗ ನಾಗಮೋಹನ್ ದಾಸ್ ಅವ್ರ ವರದಿಯನ್ನೇ ಸರಿ ಇಲ್ಲ ಅಂತ ಹೇಳ್ತಿರೋರು ಮುಂದೆ ಬರುವಂತಹ ವರದಿಯನ್ನು ಒಪ್ಕೋತೀರಾ ಅಂತ? ನಾಗಮೋಹನ್ ದಾಸ್ ವರದಿ ಸರಿ ಇಲ್ಲ, ಮುಂದೆ ಬರುವಂಥ ಜನಗಣತಿನಲ್ಲಿ ಸರಿಯಾದಂಥ ಮಾಹಿತಿ ಸಿಗ್ತದೆ. ಯಾವ್ಯಾವ ಸಮುದಾಯ ಎಷ್ಟಿದೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತದೆ. ಯಾಕೆಂದರೆ ಈಗಲೂ ಕೂಡ ನಾಗಮೋಹನ್ ದಾಸ್ ವರದಿನಲ್ಲಿ ಸರ್ಕಾರಕ್ಕೆ ಕೊಟ್ಟಿರುವಂಥ ಮಾಹಿತಿನೇ ಬೇರೆ, ಅವ್ರು ಕೊಟ್ಟಿರುವಂಥ ಮಾಹಿತಿನೇ ಬೇರೆ. ನಮ್ಮ ಸಮುದಾಯನ 4,60,000 ಇರೋ ಸಮುದಾಯ ನಮ್ಮ ಇನ್ನೂ ಹೆಚ್ಚಿನ ಇರುವಂಥದ್ದನ್ನ ಬೇರೆ ಪ್ರವರ್ಗಕ್ಕೆ ಸೇರಿಸಿ ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ. ಇಲ್ಲಾಂತಂದ್ರೆ 4,60,000 ನಮ್ಮದು ಸೇರ್ಕೊಂಡಿದ್ದಾರೆ, ರಾಜ್ಯದಲ್ಲಿ ನಾವೇ ಪ್ರಥಮ ಸ್ಥಾನಕ್ಕೆ ಬಂದ್ಬಿಡ್ತಿದ್ದು. ನಮ್ಮ ಜನಕ್ಕೆ ಅನ್ಯಾಯ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಪಿತೂರಿನ ಮಾಡಿದೆ. ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಮೀಸಲಾತಿಯನ್ನು ಸರಿಪಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದೆ. ಸರ್, ಅಂದರೆ ಛಲವಾದಿ ಸಮುದಾಯಕ್ಕೆ ಬಹಳ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಸೊ ಹಾಗಾಗಿ ಈ ಒಂದು ಇಂಪ್ಲಿಮೆಂಟನ್ನು ಮಾಡಬಾರ್ದು ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಮಾಡಿ ಸರ್ಕಾರದ ವಿರುದ್ಧ ತಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದೀರಾ. ಆದರೆ ಇವತ್ತು ಪ್ರಸ್ತುತ ನೋಡೋದಾದರೆ ಛಲವಾದಿ ಸಮುದಾಯದಲ್ಲೇ ಅತಿ ಹೆಚ್ಚು ಏನು ಮೀಸಲಾತಿಯ ಒಂದು ಅಡಿಯಲ್ಲಿ ಹುದ್ದೆಗಳನ್ನು ಪಡ್ಕೊಂಡಿರುವಂಥದ್ದು. ಆದರೂ ಸಹ ನೀವು ಸಮಾಧಾನ ಇಲ್ಲ ಅಂತಿರಲ್ಲ, ಯಾಕೆ? ನೋಡಿ, ನೀವು ನಮ್ಮ ಜಯರಾಮಣ್ಣ ಹೇಳ್ದಂಗೆ ಛಲವಾದಿಗಳ ಸಮುದಾಯ ಮತ್ತು ಬಲಗೈ ಸಮುದಾಯ ಅಂತ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ನಾವು
ಮೈಸೂರು ಕಡೆ ಹೋದರೆ ಆದಿ ಕರ್ನಾಟಕ ಅಂತ ಬರ್ತೀವಿ, ನಾವು ಒಲೆಯರೇ ಬರ್ಸ್ತೀವಿ. ಶಿವಮೊಗ್ಗ ಸೈಡ್ ಹೋದ್ರೂ ನಾವು ಆದಿ ಕರ್ನಾಟಕ ಅಂತಲೇ ಬರ್ಸ್ತೀವಿ. ಯಾರವರಲ್ಲ, ನಾವು ಒಲೆಯರೇ, ಬಲಗೈನವರೇ ನಾವು. ಇವೆಲ್ಲ ನಮ್ಮ ಸಮುದಾಯ ಸೇರಿಸಿ ಒಟ್ಟು ಮಾಡಿ ನಾವು ಪ್ರವಾಗ ಒಂದಕ್ಕೆ ಬರ್ತೀವಿ. ನಾವು ಇವತ್ತು 9ಕ್ಕೆ ಏನು ಮಾಡಿದ್ದೀರಾ, ಪ್ರವಾಗ 1ಕ್ಕೆ ಬರ್ತೀವಿ. ಆದ್ದರಿಂದ ಬಲಗೈ ಸಮುದಾಯ ಇಡೀ ಕರ್ನಾಟಕದ ಒತ್ತಾಯ ಮಾಡ್ತದೆ ಇಷ್ಟೇ, ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಮುಂದೆ. ನಾವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಾಗಿರ್ಬೋದು, ನಮ್ಮ ಮಾದೇವನವರ ನೇತೃತ್ವದಲ್ಲಾಗಿರ್ಬೋದು, ನಮ್ಮ ಲೀಡರ್ಗಳು ಯಾರಿದ್ದಾರೆ, ಬಲಗೈ ಸಮುದಾಯದ ಲೀಡರ್ಗಳು ಯಾರಿದ್ದಾರೆ ಅವರೆಲ್ಲ ನೇತೃತ್ವ ಕರ್ಕೊಂಡು ನಾವು ಉಗ್ರವಾದ ಒಂದು ಹೋರಾಟ ಮಾಡಬೇಕಾಗ್ತದೆ ಮುಂದೆ. ಇದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಅಲ್ಲಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರವನ್ನು ನಾವು ಬೆಂಬಲಿಸ್ತಕ್ಕಂಥವ್ರು, ನಾವು ಕಾಂಗ್ರೆಸ್ಸನ್ನು ನಾವು ಅತಿಯಾಗಿ ಮಾಡಿರ್ತಕ್ಕಂಥ ನಾವು. ಆಮೇಲೆ ನಾವು BJP ಆಗಿರ್ಬೋದು, ಇವತ್ತು ಇದರಾಗಿರ್ತಕ್ಕಂಥದ್ದಾಗಿರ್ಬೋದು, ಇವತ್ತು ಸ್ವಲ್ಪ ಇದರಲ್ಲಿ ಹೋಗಿರ್ಬೋದು ಅಷ್ಟೇ. ಅದನ್ನು ನಾವು ಯಾವ ಸಮುದಾಯವನ್ನು ಸಹ ನಾವು ವಿರೋಧ ಮಾಡ್ತಾ ಇಲ್ಲ, ಅಥವಾ ಯಾವ ಪಕ್ಷವನ್ನು ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ನಮಗೇನಾಗಿದೆ, ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ನಾವು ಸರಿಪಡಿಸ್ಕೊಡಿ, ಪ್ರಯೋಗವನ್ನಕ್ಕೆ ನಾವು ಮಾಡಿಕೊಡಿ ಅಂತ ನಮ್ಮನ್ನು ಕೇಳ್ಕೊತಾ ಇದ್ದೀವಿ, ತಮ್ಮಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಈಗ ಒಂದು ಎಡಪಂಥೀಯ ಹಾಗೂ ಬಲಪಂಥೀಯ ಒಂದು ಗುದ್ದಾಟ, ಮೀಸಲಾತಿ ವಿಚಾರದಲ್ಲಿ ಸಮುದಾಯಗಳೇ ಕಿತ್ತಾಟ ಮಾಡ್ತಾ ಇರುತ್ತದೆ. ಅಂದರೆ ಎಲ್ಲೋ ಒಂದು ಕಡೆ ವಲಯ ಅಥವಾ ಮಾದಿಗ ಸಮುದಾಯನ ಹೊರತುಪಡಿಸಿ ಬೇರೆ ಸಮುದಾಯಗಳು ಸಹ ಈ ಒಂದು ವಿಚಾರವಾಗಿ ಹಕ್ಕೊತ್ತಾಯವನ್ನು ಮಾಡಿದ್ದಾವೆ. ಈ ವಿಚಾರದಾಗ ಏನು ಹೇಳ್ತೀವಿ ಸರ್? ಈ ದಿನ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಮಾದಿಗ ಸಮುದಾಯ ಮತ್ತು ನಮ್ಮ ವಲಯ ಸಮುದಾಯ ನಾವಿಬ್ಬರು ಅಣ್ಣ ತಮ್ಮರಿಂದಂಗೆ ಇದ್ದೋ. ಈ ರಾಜಕೀಯ ಒಂದು ಡೊಂಬರಾಟದಲ್ಲಿ ನಮ್ಮನ್ನು ಬೇರ್ಪಡೆ ಮಾಡೋಕ್ಕೆ ಸಲುವಾಗಿ ಈ ಥರ ABCD ಮಾಡಿದ್ದಾರೆ. ಅದು ಸರಿ ಇಲ್ಲ. ಅದು ನಮಗೆ ರೋಸ್ಟರ್ ಪದ್ಧತಿಲಿ ಏನು ಎ ಗುಂಪಿಗೆ ಫಸ್ಟು ಕೊಡ್ತಾ ಇದ್ದಾರೆ, ಅದೇ ಥರ ನಮಗೂ ಎ ಗುಂಪಲ್ಲೇ ನಮಗೆ ಫಸ್ಟು ಕೊಡ್ಬೇಕು. ನಮಗೆ ಕೊಟ್ಬಿಟ್ಟು ಅವಾಗ ಸರೋದ್ರೆ ಅದು ನಾಗಮೋಹನ್ ದಾಸರ ವರದಿಯನ್ನು ನಾವು ಒಪ್ಕೋತೀವಿ. ನಾಗಮೋಹನ್ ದಾಸ್ ವರದಿಲಿ ಏನಾಗಿದೆ, ನಮ್ಮ ಜನಾಂಗದವರು AK AD ಅಂತ ಇರ್ತಕ್ಕಂಥವ್ರನ್ನೆಲ್ಲ ಬೈಫರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥ ಆದಿ ಆಂಧ್ರ ಅಂತಕ್ಕಂಥದ್ದನ್ನ ಒಂದು ಗ್ರೂಪ್ ಮಾಡಿದ್ದಾರೆ. ಅದರಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ ಎಲ್ಲ ನಮ್ಮ ವಲಯ ಸಮುದಾಯದವರೇ. ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಮಾದಿಗ ಸಮುದಾಯಕ್ಕೆ ಏನು ಹಕ್ಕು ಕೊಟ್ಟಿದ್ದೀರಾ ನಮಗೂ ಕೊಟ್ಟಿದ್ದೀರಿ. ಆದರೆ ರೋಸ್ಟರ್ ಪದ್ಧತಿ ತಪ್ಪಿದೆ, ಅದನ್ನು ಸರಿಪಡಿಸಿ ಮಾಡಿಕೊಡ್ಬೇಕು. ನಾವು ಯಾವಾಗಲೂ ಕಾಂಗ್ರೆಸ್ ಅಂತಲೇ ನಾವು ಪ್ರತಿಯೊಬ್ಬರು ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದೀವಿ. ಆದರೂ ನಮಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಅನ್ಯಾಯನ ಸರಿಪಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ದಿನ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ತಾವು ನೇರವಾಗಿ ಸರ್ಕಾರದ ವಿರುದ್ಧ ಒಂದು ಚಾಟಿಯನ್ನು ಬೀಸಿರುವಂಥದ್ದು, ತಾವು ಸಹ BJP ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂಥವ್ರು, ನಿಮ್ಮದೇ ಸರ್ಕಾರ BJP ಸರ್ಕಾರ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಒಳ ಮೀಸಲಾತಿಯ ವಿಚಾರವಾಗಿ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಅಧಿಕಾರವನ್ನು ಕಳ್ಕೊಂತು ಅನ್ನುವಂತಹ ಆರೋಪವನ್ನು ಸಹ ಮಾನ್ಯ ಮಾಜಿ ಶಾಸಕರಾದಂಥ MV ನಾಗರಾಜು ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂದಿನ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಏನಾದರೂ ಈ ವಿಚಾರದಲ್ಲಿ ಸರಿಯಾದ ರೀತಿಯಾದಂತಹ ಒಂದು ನಿಕಟಪೂರ್ವವಾದಂತಹ ಒಂದು ಏನು ಅದು ಒಳ ಮೀಸಲಾತಿ ಅಂತ ಹೇಳ್ತಾ ಇದೀವಿ, ಆ ಹೋರಾಟಕ್ಕೆ ಒಂದು ಜಯವನ್ನು ದಕ್ಕಿಸೋ ರೀತಿಯಲ್ಲಿ, ನ್ಯಾಯವನ್ನು ಕೊಡೋ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿ ನಿಮ್ಮ ಸರ್ಕಾರವನ್ನು ಸಹ ನಾವು ಬೀಳಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಇಲ್ಲ, ನಮ್ಮ BJP ಸರ್ಕಾರ ಇದ್ದಾಗ ಮೀಸಲಾತಿ 18ರಿಂದ 6% ಜಾಸ್ತಿ ಮಾಡಿದೆ. ಅಷ್ಟೊತ್ತಿಗೆ ಸರ್ಕಾರ ಅವಧಿ ಮುಗೀತು, ನಾವು ಹೊರಗಡೆ ಬಂದಿದ್ದೀವಿ ಅಷ್ಟೇ. ಇದನ್ನು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಈ ಏನು ರಿಸರ್ವೇಷನ್ ತೆಗೆದಾಕ್ಬಿಡ್ತಾರೆ ಅಂತ ಅಪಪ್ರಚಾರ ಮಾಡಿ ನಮ್ಮ BJP ಕೆಳಗಡೆ ಬರೋದಕ್ಕೆ ಕಾರಣಕರ್ತರು ನಮ್ಮ ಕಾಂಗ್ರೆಸ್ ಸರ್ಕಾರದವರೇ. ಇರಲಿ, ನಾನು ಈಗ ಕಾಂಗ್ರೆಸ್ ಸರ್ಕಾರ ಅಲ್ಲಿ BJP ಸರ್ಕಾರ ಅಲ್ಲಿ ನಾನು ಅದನ್ನು ಹೇಳ್ತಾ ಇಲ್ಲ, ನಾನು ನಮ್ಮ ಸಮುದಾಯದ ಬಗ್ಗೆ ನಾನು ಹೇಳ್ತೀನಿ ಅಷ್ಟೇ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ರೋಸ್ಟರ್ ಪದ್ಧತಿಯಲ್ಲಿ. ಹಿಂದೆ ಹೆಂಗಿತ್ತು ಹಾಗೆ ನಡೆಸ್ಕೊಡಿ. ಈಗ ಹೈಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಅದನ್ನು ಬಿಟ್ಬಿಡಿ. ಈಗ ಹಿಂದೆ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿ, ಯಥಾಸ್ಥಿತಿ ಕಂಟಿನ್ಯೂ ಮಾಡಿ, ಎಲ್ಲ ಸಮುದಾಯ ಯಾರು ಹಿಂದುಳಿದಿದ್ದಾರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನ ನಾವು ಕೇಳ್ತಾ ಇದ್ದೀವಿ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರ ಮಾತಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇರೋದ್ರಿಂದ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಜನ ಇಲ್ಲಿ ಪ್ರಭಾವಿ ರಾಜಕಾರಣಿಗಳು ಸಹ ಇದ್ದಾರೆ, ಕೌನ್ಸಿಲರ್ಗಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಚಾರ ಮಾತಾಡ್ತಾನೆ ಇದ್ದೀನಿ. ಹಾಗಾಗಿ ಈ ಒಂದು ವಿಚಾರದ ಪ್ರಶ್ನೆಯನ್ನು ನೇರವಾಗಿ ನೆಲಮಂಗಲ ನಗರಸಭೆ ಸದಸ್ಯರಾದಂತಹ ನರಸಿಂಹಮೂರ್ತಿ ಅವರಿಗೆ ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾವು
ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಮುದಾಯದ ಪರವಾಗಿ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ತಾವು ಪಕ್ಷಾತೀತವಾಗಿ ಒಂದು ಏನು ನಿಮ್ಮ ಜನಾಂಗ ಇದೆ ಜನಾಂಗದ ಪರವಾಗಿ ನಿಲ್ತೀರಾ ಅಥವಾ ಸರ್ಕಾರದ ಮೊರೆ ಹೋಗ್ತೀರಾ ಅಂತ? ದಯವಿಟ್ಟು ಮೊದಲು ಶ್ರಮಿಸ್ಬಿಡಿ. ಬಲಗೈ ಸಮುದಾಯದಿಂದ ನಾನು ಹುಟ್ಟಿರೋದು. ನಾನು ಆ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ, ನಾನು ಕೈ ಎತ್ತಲೇಬೇಕಲ್ಲ, ನಾನು ನಿಂತ್ಕೊಳ್ಳೇಬೇಕಲ್ವಾ? ಯಾವುದೇ ಸರ್ಕಾರ ಆಗಿರಲಿ, ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗಲಿ, ಅವ್ರ ವಿರುದ್ಧವಾಗಿ ನಾವು ನಿಲ್ಲೇ ನಿಲ್ತೀವಿ. ನಮ್ಮ ಸಮುದಾಯ ನಿಂತೇ ನಿಲ್ಲುತ್ತೆ. ಅದಾಗ ಎರಡು ಮಾತೇ ಇಲ್ಲ. ಇದರಲ್ಲಿ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಇದರಲ್ಲಿ. ಸರ್, ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ನಿಮ್ಮ ಹೋರಾಟಗಳಲ್ಲಿ ಏನು ಒಳ ಮೀಸಲಾತಿಯ ಹೋರಾಟ ಅಂತ ಇದೆ, ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು ತಮ್ಮ ತಮ್ಮ ನಾಯಕರ ಒಂದು ಬೇಳೆಯನ್ನು ಬಯಸ್ಕೊಳ್ಳೋದಕ್ಕೋಸ್ಕರ, ಅವರ ಹತ್ರ ಶಬಾಷ್ಗಿರಿಯನ್ನು ಪಡೆಯೋದಕ್ಕೋಸ್ಕರ ಅವರವರ ನಾಯಕರ ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಬಟ್ ಸಮುದಾಯ ಎಲ್ಲೋ ಒಂದು ಕಡೆ ಅನ್ಯಾಯಕ್ಕೆ ಒಳಗಾಗ್ತಾ ಇದೆ. ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೂ ಸಹ ಸಾಕಷ್ಟು ಹೋರಾಟಗಳನ್ನು ಮಾಡೋದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಈ ವಿಚಾರವಾಗಿ ತಾವು ಹೇಳ್ತೀರಾ? ನೋಡಿ, ಅವ್ರಿಗೆಲ್ಲ ನಾನು ಕೈ ಮುದ್ದು ಕೇಳ್ಕೊತೀನಿ. ಆ ಮೀಸಲಾತಿಯಿಂದಲೇ ನೀವು ಗೆದ್ದು ಬಂದಿರ್ತಕ್ಕಂಥವ್ರು ನೀವೆಲ್ಲರೂ, ಆ ಸಮುದಾಯದಿಂದಲೇ ನೀವು ಓಟ್ ಹಾಕ್ಸ್ಕೊಂಡು ಗೆದ್ದಿದ್ರೆ ನೀವೆಲ್ಲರೂ. ಆ ಸಮುದಾಯ ನಿಮ್ಮ ಕೈ ಹಿಡಿಬೇಕು, ಹಿಡ್ದ ತಾನೆ? ಅಥವಾ ನೀವು ಬಲಗೈ ಸಮುದಾಯ ಹುಟ್ಟಿರ್ತಾನೆ, ಹುಟ್ಟಿರ್ಬೇಕಾದ್ರೆ ಅದಕ್ಕೆ ಏನಾದ್ರು ನೀವು ಕೊಡಲೇಬೇಕಲ್ವಾ? ನೀವು ಅದನ್ನು ಕೆಳಗಡೆ ತಳ್ತೀವಿ ಅಂತ ಹೋದರೆ ನಿಮ್ಮನ್ನು ನಾವು ತಳ್ತೀವಿ ಕೆಳಗಡೆ. ಅವ್ರು ಯಾರೂ ಸಹ ಹಂಗೆ ಮಾಡೋದಿಲ್ಲ. ನೀವು ಹೇಳ್ಬೋದು ಅಷ್ಟೇ. ಅದನ್ನು ನಮ್ಮ ಮಾಧ್ಯಮ ಮಿತ್ರರನ್ನು ಮನವಿ ಮಾಡ್ತೀನಿ. ನಾವು ಬಲಗೈ ಸಮುದಾಯ ಇರ್ತಕ್ಕಂಥವ್ರು ಯಾವುದೇ ವ್ಯಕ್ತಿ ಆಗಲಿ ಒಳಗಡೆ ಆದರೂ ಕುದಿತಾ ಇರ್ತದೆ. ಅವ್ರು ಸುಮ್ಮನಿದ್ರು ಒಳಗಡೆ ನಮ್ಮ ಸಮುದಾಯಕ್ಕೆ ಏನು ಮಾಡಲಿಲ್ಲ, ನಾವು ನಮ್ಮ ಸಮುದಾಯಕ್ಕೆ ನಾವು ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಒಳಗಡೆ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಒತ್ತಡದಿಂದ ನಾವು ಸುಮ್ಮನಿರ್ಬೋದೇನೋ. ಈ ಒತ್ತಡಗಳಿಂದ ಈಚೆ ಬನ್ನಿ. ನೀವು ಈಚೆ ಬಂದು ನಮ್ಮ ಸಮುದಾಯಕ್ಕೆ, ಬಲಗೈ ಸಮುದಾಯಕ್ಕೆ ನೀವು ಬಲಗೈಯಾಗಿ ನಿಂತ್ಕೊಳ್ಳಿ, ನಮ್ಗೆ ಎದೆ ಕೊಟ್ಟು ನಿಂತ್ಕೊಳ್ಳಿ. ನೀವು ಮುಂದಿದ್ರೆ ನಾವು ಹಿಂದೆ ಇರ್ತೀವಿ. ನಿಮ್ಮನ್ನು ಈ ರೋಸ್ಟರ್ ಪದ್ಧತಿಯಿಂದ ನೀವು ಎಲ್ಲರೂ ಸಹ ನಾವು ಹಿಂದೆ ಹೋಗ್ತೀವಿ. ನಾಳೆ ನಿಮ್ಮ ಮಕ್ಕಳಾಗಿರಲಿ ಹಿಂದೆ ಹೋಗ್ತೀವಿ. ಆಗ್ತಕ್ಕಂಥ ಆಗ್ಬಾರ್ದಲ್ಲ. ನಮಗೇನು ಮೊದಲು ಕೊಟ್ಟು ಸಿಕ್ಕಿತ್ತೋ, ನಮ್ಮ ಏನು ಪ್ರವರ್ಗದಲ್ಲಿ ನಾವು ಇದ್ದೋ, ನಾವು ಎ ವರ್ಗದಲ್ಲಿ ಇದ್ದೋ, ನಾವು ಅವ್ರಿಗೆ ನಮ್ಮ ಅವಕಾಶ ಮಾಡಿಕೊಟ್ಟು ಅಲ್ಲೇ ನಮ್ಗೆ ಇದು ಮಾಡಿಕೊಟ್ಟಿದ್ದೆ ಕೇಳ್ತಾ ಇದ್ದೀನಿ.